ಚಿಕ್ಕಮಗಳೂರು ಜಿಲ್ಲೆ ತಾಳಿಕೋಟೆ ತಾಲೂಕಿನ ರಾಷ್ಟ್ರೀಯ ರೈತ ಸಂಘ ಕಲಕೇರಿಯಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಶಾಖಾಧಿಕಾರಿಗಳ ಕಚೇರಿ ದೂರು ವಿದ್ಯುತ್ ಖಾಸಗೀಕರಣ ವಿರುದ್ಧ ಮನವಿಯನ್ನು ರೈತರು ಸಲ್ಲಿಸಿದರು. ಕೆಇಬಿ ಆಫೀಸ್ ಅಧಿಕಾರಿಗಳಿಗೆ ರೈತರು ಮನವಿಯನ್ನು ಸಲ್ಲಿಸಿದ್ದಾರೆ. ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಮಾನದಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತ ವಡ್ಡರ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಮೈಬೂಬ್ ಪಾಷಾ ಮನಗುಳಿ, ಜಿಲ್ಲಾ ಉಪಾಧ್ಯಕ್ಷರು ಅಶೋಕ್ ಗೌಡ ಪಾಟೀಲ್, ತಾಳಿಕೋಟೆ ತಾಲೂಕು ಅಧ್ಯಕ್ಷರು ಗೌಡಪ್ಪ ಗೌಡ ಹಳೆಮನೆ, ತಾಲೂಕು ಅಧ್ಯಕ್ಷರು ಶರಣು ಕೌದಿ, ತಾಳಿಕೋಟೆ ತಾಲೂಕು ಅಧ್ಯಕ್ಷರು ವಿಜಯಕುಮಾರ್ ಹುಲಿ, ಬಿಂಜಲಬಾವಿ ಘಟಕ ಅಧ್ಯಕ್ಷರು ಹಾಜರಿದ್ದರು. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ಮನಗುಳಿ ಹಾಗೂ ಹನುಮಂತ ವಡ್ಡರ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ವಿಜಯಪುರ, ಗೌಡಪೋಡ ಹಳೆಮನಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರು ಇವರೆಲ್ಲರೂ ಸೇರಿ ತೀವ್ರವಾಗಿ ಖಂಡಿಸುತ್ತದೆ. ವಿದ್ಯುತ್ ಖಾಸಗೀಕರಣವು ರೈತ ವಿರೋಧಿ ನೀತಿಯಾಗಿ ಖಾಸಗೀಕರಣದಿಂದ ಕೃಷಿ ಮತ್ತು ರೈತ ವರ್ಗಕ್ಕೆ ತುಂಬಲಾರದ ನಷ್ಟ ಉಂಟಾಗುತ್ತದೆ. ಕೃಷಿ ಉತ್ಪನ್ನಗಳ ಉತ್ಪಾದನೆಯು ಕುಂಠಿತವಾಗುತ್ತದೆ. ವಿದ್ಯುತ್ ಪೂರೈಕೆಯು ಸರ್ಕಾರದ ಮೂಲ ಜವಾಬ್ದಾರಿಯಾಗಿದ್ದು ಅದರಿಂದ ನುಣುಚಿಕೊಳ್ಳುವುದು ಸರಿಯಲ್ಲ. ವಿದ್ಯುತ್ ಸರಬರಾಜು ಖಾಸಗಿ ಕಂಪನಿಗಳಿಗೆ ವಹಿಸಿದರೆ ಅವು ನಿಯಮ ಮತ್ತು ಷರತ್ತುಗಳನ್ನು ಹಾಕುತ್ತವೆ. ಇದರಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗದೆ ಕೃಷಿ ಚಟುವಟಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಘಟಕಗಳನ್ನು ಸರ್ಕಾರ ಟಾಟಾ ಪವರ್ ಕಂಪನಿ ಖಾಸಗಿ ಕಂಪನಿಯವರಿಗೆ ಮಾರಾಟ ಮಾಡಲು ಹೊರಟಿದೆ. ಇದು ಖಂಡನೀಯ ಹಾಗೂ ಲಕ್ಷಾಂತರ ರೈತ ಪಂಪ್ಸೆಟ್ಗಳು ಮತ್ತು ಹಳ್ಳಿಗಳು ಉಚಿತ ವಿದ್ಯುತ್ ನೀಡಲಾಗುತ್ತದೆ. ಖಾಸಗೀಕರಣ ಮಾಡಿದರೆ ಖಾಸಗಿಯವರು ಲಾಭ ಪಡೆದುಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಸರಬರಾಜುಗಳನ್ನು ಮಾರಾಟ ಮಾಡಿದರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಸರಬರಾಜು ಭಾವನೆಗಳನ್ನು ಮಾರಾಟ ಮಾಡಬಾರದು. ಮುಂಬೈ ಮತ್ತು ದೆಹಲಿಯಲ್ಲಿ ಖಾಸಗಿಯವರು ಪ್ರತಿ ಯೂನಿಟ್ವರೆಗೆ ದರ ನಿಗದಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯೂನಿಟ್ಗೆ ಸರ್ಕಾರ ರಾಜ್ಯ ಅರ್ಧಕ್ಕೆ ಬಿಟ್ಟು ಹೋಗಿ ಭರಿಸಬೇಕು ಎಂದು ಟಾಟಾ ಕಂಪನಿ ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸಿದೆ. 9.14 ಶಾಖಾದಲ್ಲಿ ಖಾಸಗಿ ರಾಜ್ಯದ ಜನ ಹಾಗೂ ಮೂಲಕ ಆಗ್ರಹಿಸುತ್ತೇವೆ. ವಿದ್ಯುತ್ ಪ್ರಸರಣ ನಿಗಮದ ಆಸ್ತಿ ಸಾರ್ವಜನಿಕರ ಹಣದಿಂದ ನಿರ್ಮಾಣವಾಗಿದ್ದು ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಬಹಳಷ್ಟು ನೌಕರರು ಕಾರ್ಯನಿರ್ವಹಣೆ ವೇಳೆ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂಥ ಆಸ್ತಿಯನ್ನು ಖಾಸಗಿಯವರಿಗೆ ನೀಡುವುದು ಸರಿಯಲ್ಲ. ವಿದ್ಯುತ್ ವಿತರಣೆಗಾಗಿ ಟಾಟಾ ಪವರ್ ಕಂಪನಿ ಅರ್ಜಿ ಸಲ್ಲಿಸಿದ್ದು ರಾಜ್ಯ ಸರ್ಕಾರ ಇದನ್ನು ಪುರಸ್ಕರಿಸಬಾರದು. ರಾಜ್ಯ ಸರ್ಕಾರವು ಸದ್ಯ ಲಾಭ ಮತ್ತು ನಷ್ಟದ ಯೋಚನೆ ಬಿಟ್ಟು ಗ್ರಾಮೀಣ ವಿದ್ಯುದೀಕರಣ, ನೀರಾವರಿ, ಕೊಳವೆ ಬಾವಿಗಳು, ಉಚಿತ ವಿದ್ಯುತ್ ಭಾಗ್ಯಜ್ಯೋತಿ ಕೈಗಾರಿಕೆಗಳಿಗೆ ತಡೆರಹಿತ ವಿದ್ಯುತ್ ಪೂರೈಕೆ ಮಾಡುತ್ತಿದೆ. ಆದರೆ ಈಗ ಲಾಭ ಗಳಿಕೆ ಹಿತದೃಷ್ಟಿಯಿಂದ ಹೆಚ್ಚು ಆದಾಯದ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡಲು ಹೊರಟಿರುವುದು ಜನದ್ರೋಹಿಯಾಗಿದೆ. ಸರ್ಕಾರ ಒಂದು ವೇಳೆ ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾದರೆ ಆದಲ್ಲಿ ಒಂದು ವೇಳೆ ಸರ್ಕಾರಿ ನೌಕರರು ಮತ್ತು ರೈತ ಸಂಘಟನೆ ಹೋರಾಟದ ಮೂಲಕ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ. ಒಂದು ವೇಳೆ ನಮ್ಮ ಮನವಿ ಪತ್ರ ಸಲ್ಲಿಸಿ ಕೂಡ ಪುರಸ್ಕರಿಸದೇ ಇದ್ದರೆ ಮುಂದಿನ 15 ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಕಳಿಸಿ ನಮಗೆ ರಿಪ್ಲೈ ಉತ್ತರ ಕೊಡ್ಬೇಕು. ಇದಕ್ಕೆ ಏನು ಬಂದದ ಅವ್ರು ಏನು ಇದು ಮಾಡ್ಯಾರ. ಒಂದು ವೇಳೆ ನಿಮಗೆ ಉತ್ತರ ಕೊಟ್ಟಿಲ್ಲ ಇದು ನಾ ಡೈರೆಕ್ಟ್ ನಮ್ಮದು KHC ಇದೆಲ್ಲ KHC ಏನು ಮಾಡ್ತೀವಿ ಸರ್. ನೆಕ್ಸ್ಟ್ ನಮ್ಮದು ಇದು SC ಸೈದು ಈ ಸೈದು ಎಲ್ಲರೂ ಇದು ಮಾಡ್ತೀವಿ. ಏನು ಮಾಡಿರಿ ಇಮಿಡಿಯೇಟ್ ಆಗಿ ಅವರು ಪ್ರತ್ಯುತ್ತರ ಕಳ್ಸತ್ತಾರೆ. ಯಾಕಂದ್ರೆ 15 ಹೋರಾಟ ಆಗ್ತೈತಿ. ಮತ್ತೆ ನಾವು ಇಲ್ಲಿ ಬಂದು ಚಾವಿ ಹಾಕೋರಿ. ನಾವು ಮತ್ತೆ ಹಿಂದ್ಗಡೆ ಎಲ್ಲರಿಗೂ ತೊಂದರೆ ಆಗ್ತೈತಿ. ನಿಮಗೂ ತೊಂದರೆ, ನೀವು ಸಫರ್ ಆಗ್ತಾರೆ. ಇಲ್ಲ ಖಂಡಿತ ಮ್ಯಾಪ್ ಕಳಿಸ್ತೀನಿ. ಯಾಕಂದ್ರೆ ಮೇನ್ ಸಪ್ಲೈ ಅಸ್ಕಿ ಅಲ್ಲಿ ಬೇಡ ಅನ್ನೋ ಉದ್ದೇಶಕ್ಕೇ ನಾವು ಇಲ್ಲಿ ಕಲಿಕೇರಿ ಸೆಂಟರ್ ಮಾಡ್ಕೊಂಡಿವಿ. ಇದಕ್ಕೆ ಉತ್ತರ ಬರಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲರೂ ತೊಗೊಂಡು ಹೊರಗೆ ಹಾಕಿಸಿಂದ ಎಲ್ಲ ಬಂದ್ರಿ. ಟೋಟಲಿ ಇಲ್ಲಿ ಏನು ಸಪ್ಲೈ ಕೊಡ್ತೀರಿ ಎಲ್ಲಷ್ಟು ಬಂದ್ ಮಾಡ್ತೀವಿ, ಕಳಿಸ್ತೀವಿ. ಅದಕ್ಕೆ ಉತ್ತರ ಬರ್ಬೇಕ್ರಿ ನಮ್ಗೆ. ಆಮೇಲೆ ಖಾಸಗೀಕರಣ ಮಾಡೋದು ತೀವ್ರವಾಗಿ ಖಂಡಿಸ್ತದೆ. ಇದು ನೀವು ಹೇಳ್ರಿ ಹಿಂಗಾಗಿ ಮಾಡಕತ್ತಾರಂದ್ರೆ ಹಿಂಗಾಗಿತ್ತು ಅಂತ ನೀವು ಹೇಳ್ಬೇಕು, ತಿಳಿಸಿ. ನೀವು ಲೆಟರ್ ಕೊಟ್ಟು ಮೇಲ್ ಮಾಡಿ ಸುಮ್ ಕೂತ್ರಂಗೆ ಕೆಲಸ ಕೊಡಂಗಿಲ್ಲ ರೀ. ಸ್ವಲ್ಪ ನೀವು ಫೋನ್ ಮುಖಾಂತರ ಅಲ್ಲಿ ಮೇಲ್ ಮುಖಾಂತರ ಅಲ್ಲಿ ವಿಷಯ ಸರ್. ಈಗ ರೈತರು ಮನವಿ ಕೊಟ್ಟಿದ್ದಾರ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ರಿ. ನಿಮ್ಗೆ ತಿಳಿದ್ ಹೇಳ್ರಿ. ನಾವು ಪೇಪರ್ ನೋಟಿಫಿಕೇಶನ್ ಅಷ್ಟೇ. ಈಗ ಅವ್ರು ಏನು ಮಾಡಕತ್ತಾರ್ರಿ, ರೈತ ಮುಖಂಡರಂಥ ತಾವುಗಳು ಕೊಟ್ಟಿರುವ ಮನವಿಯನ್ನು ನಾನು ಮೇಲಕ್ಕೆ ಕಳಿಸಿಕೊಡುತ್ತೇನೆ ಮತ್ತು ಪತ್ರದ ಮುಖಾಂತರ ಪತ್ರ ವ್ಯವಹಾರವನ್ನು ಮಾಡುತ್ತೇನೆ.